ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಸಾಮಾನ್ಯ ಜ್ಞಾನದ ಸಂಚಿಕೆ 2 ಇದು. ಫೆಬ್ರವರಿ ತಿಂಗಳಲ್ಲಿ ನಡೆದಂಥ ಘಟನೆಗಳನ್ನು ಆಧರಿಸಿರುವಂಥದ್ದು. 2020ರಲ್ಲಿ ರಾಜನ್ ಬಜಾಜ್ ಅವರನ್ನು ಯಾವ ಬ್ಯಾಂಕ್ ತನ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಿತು? ಸ್ಪೇಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೆಸೆಟ್ ಅನ್ನು ಅತ್ಯುನ್ನತ ಗೌರವವಾದ ಸ್ಪೀಕರ್ ಆಫ್ ದ ನೆಸೆಟ್ ಪದಕವನ್ನು ನೀಡಲಾಯಿತು. ನೆಸೆಟ್ ಯಾವ ದೇಶದ ಸಂಸತ್ತು? ಇದು ಇಸ್ರೇಲ್ ದೇಶದ ಸಂಸತ್ತು. ನೆಸೆಟ್ ಜಾಗತಿಕವಾಗಿ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ವಿಭಾಗದಲ್ಲಿ 2025ರ ವಿಮಾನ ನಿಲ್ದಾಣ ಸೇವಾ ಗುಣಮಟ್ಟ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣ ಗೆದ್ದಿದೆ? ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೆದ್ದಿದೆ. ಸಿಮ್ ಕಾರ್ಡ್ ಇಲ್ಲದ ಫೋನುಗಳಲ್ಲಿ ಮೆಸೇಜಿಂಗ್ ಆ್ಯಪ್ಗಳನ್ನು ಕಾರ್ಯನಿರ್ವಹಿಸುವುದಿಲ್ಲ ಎಂಬ ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದನ್ನು ತಾಂತ್ರಿಕ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಸಿಮ್ ಬೈಂಡಿಂಗ್. NCERTಯ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಿಂದ ಸುಪ್ರೀಂ ಕೋರ್ಟ್ ಯಾವ ವಿಷಯವನ್ನು ನಿಷೇಧಿಸಿತು? ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರವನ್ನು ನಿಷೇಧಿಸಿತು. 25ರ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳಲ್ಲಿ ಯಾವ 2 ದೇಶಗಳು ಅತ್ಯುನ್ನತ ವಿಶಿಷ್ಟತಾ ಪ್ರಶಸ್ತಿಯನ್ನು ಪಡೆದಿವೆ? ಜಪಾನ್ ಮತ್ತು ಚೀನಾ ಪಡೆದಿವೆ. ದೇಶೀಯ ಉತ್ಪನ್ನ GDPಗಾಗಿ ಕೇಂದ್ರ ಸರ್ಕಾರವು ಯಾವ ಹೊಸ ಮೂಲ ವರ್ಷವನ್ನು ಜಾರಿಗೆ ತಂದಿದೆ? 2022-23. ಓಪನ್ AI ಯಾವ ಭಾರತೀಯ ಮೂಲದ ಅಧಿಕಾರಿಯನ್ನು ತನ್ನ ಮುಖ್ಯ ಜನರ ಅಧಿಕಾರಿಯಾಗಿ ನೇಮಿಸಿದೆ? ಅರವಿಂದ್ ಕೇಸಿ. 1905ರಲ್ಲಿ ರೋಟರಿಯನ್ನು ಸ್ಥಾಪಿಸಿದವರು ಯಾರು? ಪಾಲ್ ಪಿ ಹ್ಯಾರಿಸ್. ಭಾರತದ ಮೊದಲ ನಮೋ ಭಾರತ RRTS ಕಾರಿಡಾರ್ ದೆಹಲಿಯನ್ನು ಯಾವ ನಗರದೊಂದಿಗೆ ಸಂಪರ್ಕಿಸುತ್ತದೆ? ಮೀರತ್. ಭಾರತೀಯ ನೌಕಾಪಡೆಯು ASWSWC ಯೋಜನೆಯಡಿಯಲ್ಲಿ ಯಾವ ಹಡಗನ್ನು ನಿಯೋಜಿಸಲಿದೆ? ಅಂಜದೀವ್. ಆಂಧ್ರಪ್ರದೇಶದಲ್ಲಿ ಭಾರತ್ ನೆಟ್ ಅನುಷ್ಠಾನವನ್ನು ಯಾವ ವಿಶೇಷ ಉದ್ದೇಶದ ವಾಹನ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ? ಆಂಧ್ರಪ್ರದೇಶದ ಭಾರತ್ ನೆಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಹವಾಮಾನ ವಾರದಲ್ಲಿ ಪ್ರಿನ್ಸ್ ವಿಲಿಯಂ ಅವರ ಅರ್ಥಶಾಸ್ತ್ರ ಪ್ರಶಸ್ತಿ 2026 ಯಾವ ಭಾರತೀಯ ನಗರ ಆಯೋಜಿಸಲಿದೆ? ಮುಂಬೈ. ನವದೆಹಲಿಯಲ್ಲಿ ನಡೆದ ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗಸಭೆ 26ರಲ್ಲಿ ಅತ್ಯಂತ ಕಿರಿಯ ಮುಖ್ಯ ಭಾಷಣಕಾರರಾದವರು ಯಾರು? ರಣಬೀರ್ ಸಚ್ದೇವ್. ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ PSPCL ನಿರ್ದೇಶಕಿ ಆಗಿ ನೇಮಕಗೊಂಡ ಮೊದಲ ಮಹಿಳಾ ತಂತ್ರಜ್ಞರು ಯಾರು? ಹರ್ಷರಣ್ ಕೌರ್ ಟೆಹರಾನ್. 2026ರಲ್ಲಿ ಬಾಫ್ತಾ ಪ್ರಶಸ್ತಿಗಳಲ್ಲಿ ಬೂಂಗ್ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಬೂಂಗ್ ಮಣಿಪುರ. ಯಾರು ಅಟಲ್ ಬಿಹಾರಿ ವಾಜಪೇಯಿ ದ ಎಟರ್ನಲ್ ಸ್ಟೇಟ್ಸ್ಮನ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ? ವಿಜಯ್ ಗೋಯಲ್. ಬೋರ್ಡ್ ಆಫ್ ಪೀಸ್ ಸಭೆಯಲ್ಲಿ ಭಾರತವನ್ನು ಯಾವ ಸ್ಥಾನಮಾನದೊಂದಿಗೆ ಭಾಗವಹಿಸಿತು? ಪರ್ಯವೇಕ್ಷಕ. ನೀತಿ ಆಯೋಗದ ಟ್ರೇಡ್ ವಾಚ್ ವರದಿ ಪ್ರಕಾರ ಎಲೆಕ್ಟ್ರಾನಿಕ್ ರಫ್ತಿನಲ್ಲಿ ಭಾರತದ ಸ್ಥಾನ ಎಷ್ಟು? 5ನೇ ಸ್ಥಾನ. ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಮಥುರಾ. T20 ಇತಿಹಾಸದಲ್ಲಿ 700 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ರಶೀದ್ ಖಾನ್. 2026ರಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತಕ್ಕೆ ಹಸ್ತಾಂತರಿಸಿದ ದೇಶ ಯಾವುದು? ದಕ್ಷಿಣ ಆಫ್ರಿಕಾ. ಹೈಡ್ರೋಜನ್ ಸಾಗಣೆಗೆ ಪೈಪುಗಳನ್ನು ಅಭಿವೃದ್ಧಿಪಡಿಸಿದ ಭಾರತ ಮೊದಲ
ಉಕ್ಕಿನ ಕಂಪನಿ ಯಾವುದು? ಟಾಟಾ ಸ್ಟೀಲ್. ವೋಲ್ಟಾಲಸ್ ಪ್ರಸರಣವನ್ನು ಅಡ್ಡಿಪಡಿಸಿದ್ದಕ್ಕಾಗಿ WHO ಇತ್ತೀಚೆಗೆ ಗುರುತಿಸಲ್ಪಟ್ಟ ಆಫ್ರಿಕಾದ ಮೊದಲ ದೇಶ ಯಾವುದು? ನೈಜರ್. ಯಾವ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಮಂಗಳ ಗ್ರಹದ ದಕ್ಷಿಣ ಧ್ರುವದ ಮೊದಲ ವಿವರವಾದ ಭೂವೈಜ್ಞಾನಿಕ ನಕ್ಷೆಯನ್ನು ರಚಿಸಿದ್ದಾರೆ? ಭಾರತ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಯಾವ ಸೇತುವೆಯನ್ನು ಉದ್ಘಾಟಿಸಲಾಗಿದೆ? ಕುಮಾರ್ ಭಾಸ್ಕರ್ ವರ್ಮನ್ ಸೇತುವೆ. ಮಿಲಿಟರಿ ನರ್ಸಿಂಗ್ ಸೇವೆಯ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ಸ್ಥಾನಮಾನ ನೀಡಿದೆ? ಮಾಜಿ ಸೈನಿಕರು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇತ್ತೀಚೆಗೆ ನಡೆದ ಇನ್ಸ್ಟಿಟ್ಯೂಟ್ ಏರ್ ಎಕ್ಸರ್ಸೈಸ್ 2026ರಲ್ಲಿ ಯಾವ ದೇಶ ಭಾಗವಹಿಸಿದವು? ಭಾರತ ಮತ್ತು ಥೈಲ್ಯಾಂಡ್. ಭಾರತದ ಮೊದಲ ನೀರೊಳಗಿನ ಅವಳಿ ಟ್ಯೂಬ್ ಸುರಂಗವನ್ನು ಯಾವ ನದಿಯ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ? ಬ್ರಹ್ಮಪುತ್ರ. ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಮತ್ತು ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಮುಂಬೈ. ಫೆಬ್ರವರಿ 26ರ ಹೊತ್ತಿಗೆ ಭಾರತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ CDS ಯಾರು? ಜನರಲ್ ಅನಿಲ್ ಚೌಹಾಣ್. ಆರ್ಟಮಿಸ್ 3 ಚಂದ್ರನ ಕಾರ್ಯಾಚರಣೆಯನ್ನು ಯಾವ ದೇಶ ಯಶಸ್ವಿಯಾಗಿ ಪರೀಕ್ಷಿಸಿತು? ಅಮೆರಿಕ. 2026ರಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯನ್ನು ಪ್ರಾರಂಭಿಸಿದ ಭಾರತೀಯ ರಾಜ್ಯ ಯಾವುದು? ಉತ್ತರ ಪ್ರದೇಶ. 2026ರಲ್ಲಿ ಡಿಜಿಟಲ್ ಕರೆನ್ಸಿ ಆಧಾರಿತ ಉಳಿತಾಯ ಖಾತೆಯನ್ನು ಪ್ರಾರಂಭಿಸಿದ ಭಾರತದಲ್ಲಿ ಮೊದಲ ಬ್ಯಾಂಕ್ ಯಾವುದು? RBI ಕೇಂದ್ರ ಬ್ಯಾಂಕು. ಡಿಜಿಟಲ್ ಕರೆನ್ಸಿ. ಯಾವ ಸ್ಥಳಗಳಲ್ಲಿ ವಿಶ್ವದ ಮೊದಲ ಹ್ಯುಮ್ಯಾನಿಟಿ ಫಸ್ಟ್ AICTಯನ್ನು ನಿರ್ಮಿಸಲಾಗುವುದು? ಬೆಂಗಳೂರು. ಯಾವ ರಾಜ್ಯವನ್ನು ಇತ್ತೀಚೆಗೆ ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಲಾಗಿದೆ? ಬಿಹಾರ. ಯಾವ ರಾಜ್ಯಗಳಲ್ಲಿ ಭಾರತ ಅತಿದೊಡ್ಡ 16ನೇ GWH ಲಿಥಿಯಂ ಅಯಾನ್ ಬ್ಯಾಟರಿ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ? ಆಂಧ್ರ ಪ್ರದೇಶ್. ದಿ ಸೇಸ್ ಹೋ ಇಮ್ಯಾಜಿನ್ ಹಿಂದೂಯಿಸಮ್ ದ ಲೈಫ್ ಲೈಸೆನ್ಸ್ ಆ್ಯಂಡ್ ಲೆಗಸಿ ಆಫ್ ಶ್ರೀ ನಾರಾಯಣ ಗುರು ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಡಾಕ್ಟರ್ ಶಶಿ ತರೂರ್. ಮಾರ್ಚ್ 1, 2026ರಿಂದ ಜಾರಿಗೆ ಬರುವಂತೆ ಕಾಂಕರ್ನ ಹೆಚ್ಚುವರಿ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? HS ಬಜ್ವಾ. ಆತ್ಮೀಯ ಸ್ಪರ್ಧಕಾಂಕ್ಷಿಗಳೇ, 1-2 ಬಾರಿ ಮನನ ಮಾಡ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಪರೀಕ್ಷೆಗೆ ಸಹಾಯಕ್ಕೆ ಬರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.